ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚಾನಲ್. ಮಲೇಷ್ಯಾದಲ್ಲಿರುವಂಥ ಮೆಲಾಕದಲ್ಲಿ ನಾವು ಯಾವ್ಯಾವ ಪ್ಲೇಸ್ ಎಲ್ಲ ನೋಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದೊಂದು ಮ್ಯೂಸಿಯಮ್ಮು. ಇದು ಕೂಡ ಒಂದು ಮ್ಯೂಸಿಯಮ್ಮು. ಇದ್ರ ಹೆಸರು ಬಂದು ಇಸ್ತಾನ ಮೆಲಾಕ ಅಂತ. ಇದರೊಳಗಡೆ ಆ ಕಾಲದಲ್ಲಿ ರಾಜರು ಯಾವ ರೀತಿ ಬಟ್ಟೆಗಳು ಯೂಸ್ ಮಾಡ್ತಾಯಿದ್ರು ಮತ್ತು ಪಾತ್ರೆಗಳು, ಅವ್ರದ್ದು ಆಯುಧ ಎಲ್ಲ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಈ ಮ್ಯೂಸಿಯಂ ಪೂರ್ತಿ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಒಂದು ಕೋಟೆ. ಇದು ಮಲೇಷ್ಯಾದಲ್ಲಿ ಇದಕ್ಕೆ ಹೆಸರು ಬಂದು ಕೋಟಾ ಎ ಫಾಮೋಸಾ ಅಂತ. ಕೋಟೆ ಸುತ್ತ ಈ ಥರ ಗುಂಡಾರ್ಸೋದು 3-4 ಇಟ್ಟಿದ್ದಾರೆ. ಇದೇನು ಅಷ್ಟೇನು ದೊಡ್ಡದಾಗಿಲ್ಲ, ತುಂಬ ಚಿಕ್ಕ ಕೋಟೆ. ಇದ್ರೊಳಗಡೆನೂ ಆ ಥರ ನೋಡೋಕ್ಕೇನೂ ಇಲ್ಲ, ಸುಮ್ಮನೆ ಗೋಡೆಗಳಿದೆ. ನೋಡಿ, ಕೋಟೆ ಒಳಗಡೆ ಈ ರೀತಿ ಇದೆ. ಇಲ್ಲೊಂದು ಬೋಟ್ ಇದೆ ನೋಡಿ, ಇದಕ್ಕೆ ಹೆಸರು ಅಲ್ಲಿ ಹಾಕಿದ್ದೀನಿ. ಇದು ಕೂಡ ಒಳಗಡೆ ಎಲ್ಲ ನೋಡೋಕೆ ಹೋಗ್ಬೋದು. ಈ ಪ್ಲೇಸಲ್ಲಿ ಒಂದು ಕಡೆ ಏರೋಪ್ಲೈನು, ಇನ್ನೊಂದು ಕಡೆ ಟ್ರೈನು ನಿಲ್ಲಿಸಿದ್ದಾರೆ. ಇದಕ್ಕೆ ಮಲೇಷ್ಯಾದಲ್ಲಿ ಏನಂತ ಕರೀತಾರೆ ಅಂತ ಹೆಸರುಗಳಲ್ಲೇ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇದೊಂದು ಮೆಮೋರಿಯಲ್ ಕೆಮರ್ ಡೆಕ್ಕನ್ ಅಂತ. ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಇಲ್ಲ, ಜಸ್ಟ್ ಹೊರಗಡೆ ನೋಡ್ಕೊಂಡು ಬರ್ಬೋದು ಅಷ್ಟೇ. ಈ ಮೆಲಾಕದಲ್ಲಿ ಎಲ್ಲ ಪ್ಲೇಸ್ ತುಂಬ ಹತ್ತಿರದಲ್ಲೇ ಇದೆ. ನಾವು ಒಂದೇ ದಿನದಲ್ಲಿ ಎಲ್ಲನೂ ಕವರ್ ಮಾಡ್ಬೋದು. ಇಲ್ಲಿ ಕೋಟೆ ಇದೆ, ಸ್ವಲ್ಪ ಆ ಕಡೆ ಹೋದರೆ ಮ್ಯೂಸಿಯಂ ಸಿಗುತ್ತೆ. ಮತ್ತು ಇಲ್ಲಿ ಮೆಮೋರಿಯಲ್ ಕೆಮರ್ ಡೆಕ್ಕನ್. ಇಲ್ಲಿ ಎಲ್ಲ ಪ್ಲೇಸು ಓಡಾಡ್ಕೊಂಡೆ ನೋಡ್ಬೋದು. ನಡೆಯೋಕ್ಕಾಗಿಲ್ಲ ಅಂದರೆ ತ್ರಿಸಾ ರೈಡ್ ತೊಗೋಬೋದು. ನೋಡಿ, ಇಲ್ಲಿ ಎಲ್ಲ ಕಡೆ ತ್ರಿಸಾ ಗಾಡಿಗಳಿರುತ್ತೆ. ಅವರು ನಮಗೆ ಎಲ್ಲ ಪ್ಲೇಸ್ಗಳ ಬಗ್ಗೆ ಗೈಡು ಕೂಡ ಮಾಡ್ತಾರೆ. ಇವಾಗ ಚರ್ಚ್ ಹತ್ರ ಇದ್ವಿ. ಚರ್ಚ್ ಸುತ್ತಮುತ್ತ ಈ ಥರ ದೊಡ್ಡ ಗಡಿಯಾರ, ಫ್ಲವರ್ಸು, ವಾಟರ್ ಫಾಲ್ಸ್ ಎಲ್ಲ ಇದೆ. ಈ ಚರ್ಚ್ ಬಂದು 1753ನೇ ಇಸ್ವಿಯಲ್ಲಿ ಕಟ್ಟಿರೋದು. ಇವಾಗ ಬನ್ನಿ ಈ ಚರ್ಚ್ ಒಳಗಡೆ ಯಾವ ರೀತಿ ಇದೆ ಅಂತ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಚರ್ಚ್ ಹೊರಗಡೆ ಬಂದರೆ ಈ ಥರ ಗಿಫ್ಟ್ ಐಟಮ್ ಎಲ್ಲ ಇಟ್ಟಿದ್ರು. ಸಿಲ್ಬೆ, ಪೇಂಟಿಂಗು, ಉಂಗುರ, ಕೀ ಪಂಚು ಆ ಥರ ಎಲ್ಲ ಇತ್ತು. ಇದೊಂದು ಚಾಕ್ಲೇಟ್ ಹೌಸು, ಒಳಗಡೆ ಚಾಕ್ಲೇಟ್ ಸಿಗುತ್ತೆ. ಈ ಮೆಲಾಕದಲ್ಲಿ ತ್ರಿಸಾ ರೈಡು ತುಂಬಾ ಫೇಮಸ್ಸು. ನಾವು ಕೂಡ ಈ ತ್ರಿಸಾದಲ್ಲಿ ಮೆಲಾಕ ಸಿಟಿನ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ನಾವು ಗಾಡಿನ ಹತ್ತೋಕ್ಕೂ ಮುಂಚೆ ಎಲ್ಲ ಪ್ಲೇಸನ್ನು ನೋಡ್ಕೊಂಡು ಬಂದಿದ್ವಿ. ಲಾಸ್ಟಲ್ಲಿ ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ತ್ರಿಸಾದಲ್ಲಿ ಹತ್ಕೊಂಡು ಕೂತ್ಕೊಂಡ್ವಿ. ಇವರು ಎಲ್ಲ ಪ್ಲೇಸು ಹೊರಗಡೆಯಿಂದ ತೋರಿಸ್ಕೊಂಡು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಈ ಗಾಡಿ ನೋಡ್ತಾ ಇದ್ರೆ ತುಂಬ ಈಸಿಯಾಗಿ ತುಳಿಬೋದು ಅನಿಸುತ್ತೆ.
ಆದರೆ ನಮ್ಮ ಹಸ್ಬೆಂಡ್ ನೋಡಿ ತುಳಿಯೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಲ್ಲಿ ಯಾರೂ ಕುತ್ಕೊಂಡಿಲ್ಲ, ಬರೀ ಖಾಲಿ ಗಾಡಿ ಓಡಿಸೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಇದೆ. ಅಲ್ಲಿರೋ ಜನ 2-3 ಜನ ಕೂರಿಸ್ಕೊಂಡು ಈ ಗಾಡಿನೆಲ್ಲ ಹೆಂಗೆ ತುಳಿತಾರೆ ಅಂತಲೇ ಗೊತ್ತಿಲ್ಲ. ಮೆಲಕದಲ್ಲಿ ಜೋಂಕಾರ್ ನೈಟ್ ಮಾರ್ಕೆಟು ತುಂಬಾ ಫೇಮಸ್ಸು. ಇದು ವೀಕೆಂಡಲ್ಲಿ ಮಾತ್ರ ಇರುತ್ತೆ. ಇದ್ರ ಪೂರ್ತಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ, ಬೇಕಂದರೆ ಹೋಗಿ ನೋಡಿ. ಕೊನೆಯದಾಗಿ ಇಲ್ಲಿ ರಿವರ್ ಇದೆ. ಇಲ್ಲಿ ಬೋಟಿಂದ ಈ ರಿವರ್ನ ರೌಂಡ್ ಹಾಕ್ಬೋದು. ಇದಕ್ಕೆ ಮೆಲಕ ರಿವರ್ ಕ್ರೂಸ್ ಅಂತ ಕರೀತಾರೆ. ಈ ಕ್ರೂಸಲ್ಲಿ ಬೆಳಿಗ್ಗೆ ಟೈಮ್ ಈ ಥರ ರೈಡ್ ಮಾಡೋದಕ್ಕಿಂತ ನೈಟ್ ಟೈಮಲ್ಲಿ ರೈಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ವ್ಯೂಸ್ ಎಲ್ಲ. ನೈಟ್ ಟೈಮ್ ನೋಡಿ ಸುತ್ತ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. adalah sebuah jambatan yang dikenali sebagai jambatan kampung. Jambatan ini dihiasi dengan rambu-rambu hiasan bagi mencelitkan pemandangan pada malam. Dikenali sebagai jengking tangan jengking ini beroperasi pada tahun 2000 pada titik yang dikenali sebagai bakaran tanah